ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹತ್ವದ ಸಾಕ್ಷ್ಯವನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ನಕಲಿ ಸಿಮ್ ಬಳಸಿ ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡಿದ್ರು. ಇನ್ಸ್ಟಾಗ್ರಾಮ್ನಿಂದ ಮಾಹಿತಿ ಕಲೆ ಹಾಕ್ತಿರುವ ಪೊಲೀಸರು ಇನ್ಸ್ಟಾಗ್ರಾಮ್ ಕಂಪನಿಗೂ ಕೂಡ ಪತ್ರ ಬರೆದು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯವನ್ನು ಸಂಗ್ರಹಿಸಲು ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ವಿರುದ್ಧ ನಟಿಯರು, ರೀಲ್ಸ್ ತಾರಿಯರು ಆರೋಪವನ್ನು ಮಾಡಿದರು. ನಮಗೂ ಮೆಸೇಜ್ ಮಾಡಿದ್ದ ಅಂತ ಆರೋಪಿಸಿದರು. ನಟಿಯರು ಈ ರೀತಿಯಾದಂಥ ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ಹಿಂದೆ ಬಿದ್ದಿದ್ದಾರೆ. ಖಾಕಿ ಈಗ ಇದಾಗಬೇಕಿತ್ತು ಆ್ಯಕ್ಚುಲಿ. ಯಾಕಂತಂದರೆ ನೋಡಿ, ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿದ್ದ ನಕಲಿ ಖಾತೆಯಿಂದ ಅಂಥೇಳಿ, ಅದು ಪವಿತ್ರ ಗೌಡಗಾಗಿರ್ಬೋದು. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸಾಕಷ್ಟು ನಟಿಯರು ನಮಗೂ ಮಾಡಿದ್ದ ಅಂಥೇಳಿ ಆರೋಪವನ್ನು ಮಾಡಿದ್ರು. ಈಗ ಇನ್ಸ್ಟಾಗ್ರಾಮ್ಗೆ ಈ ಹಿಂದೆ ಸುಮಾರು 15-20 ದಿನಗಳ ಹಿಂದೆ ಪೊಲೀಸರು ಅದರ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಾರೆ ಪತ್ರದ ಮುಖಾಂತರ. ಈಗ ಇನ್ಸ್ಟಾಗ್ರಾಮ್ ಹಿಂದೆ ಬಿದ್ದಿದ್ದಾರೆ. ಈತ ಅದರ IP ಅಡ್ರೆಸ್ ವಿಚಾರಣೆ ಮಾಡ್ತಿರುವಂಥ ಸಂದರ್ಭ ತನಿಖೆ ಮಾಡುವಾಗ IP ಅಡ್ರೆಸ್ಸನ್ನು ನೋಡ್ತಾರೆ, ಎಲ್ಲೆಲ್ಲಿ ಬಳಕೆ ಆಗಿದೆ ಅಂಥೇಳಿ. ಫೇಕ್ ಅಕೌಂಟ್ ಈತ ಮಾಡಿದ್ದ, ಯಾವ ಲೊಕೇಶನ್ನಿಂದ ಈತ ಅಕೌಂಟ್ ಕ್ರಿಯೇಟ್ ಮಾಡಿದ್ದ, ಅದು ಇವನೇನಾ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಮೆಸೇಜ್ ಮಾಡಿದ್ದ, ಯಾವ ರೀತಿ ಮೆಸೇಜ್ ಮಾಡಿದ್ದ, ಏನು ಆರೋಪ ಮಾಡಿದ್ದಾರೆ ಅದೇ ರೀತಿ ಈತ ಮೆಸೇಜ್ ಮಾಡಿದ್ದಾನ, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಈ ಒಂದು ಇನ್ಸ್ಟಾಗ್ರಾಮ್ ವಿಚಾರವನ್ನು ಇಟ್ಟುಕೊಂಡು ವಿವಿಧ ವೇಗಳಲ್ಲಿ ಪ್ರಕರಣವನ್ನು ಖಾಕಿ ಈಗ ತನಿಖೆಯನ್ನು ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹತ್ವದ ಸಾಕ್ಷ್ಯವನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ನಕಲಿ ಸಿಮ್ ಬಳಸಿ ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡಿದ್ರು. ಇನ್ಸ್ಟಾಗ್ರಾಮ್ನಿಂದ ಮಾಹಿತಿ ಕಲೆ ಹಾಕ್ತಿರುವ ಪೊಲೀಸರು ಇನ್ಸ್ಟಾಗ್ರಾಮ್ ಕಂಪನಿಗೂ ಕೂಡ ಪತ್ರ ಬರೆದು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯವನ್ನು ಸಂಗ್ರಹಿಸಲು ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ವಿರುದ್ಧ ನಟಿಯರು, ರೀಲ್ಸ್ ತಾರಿಯರು ಆರೋಪವನ್ನು ಮಾಡಿದರು. ನಮಗೂ ಮೆಸೇಜ್ ಮಾಡಿದ್ದ ಅಂತ ಆರೋಪಿಸಿದರು. ನಟಿಯರು ಈ ರೀತಿಯಾದಂಥ ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ಹಿಂದೆ ಬಿದ್ದಿದ್ದಾರೆ. ಖಾಕಿ ಈಗ ಇದಾಗಬೇಕಿತ್ತು ಆ್ಯಕ್ಚುಲಿ. ಯಾಕಂತಂದರೆ ನೋಡಿ, ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿದ್ದ ನಕಲಿ ಖಾತೆಯಿಂದ ಅಂಥೇಳಿ, ಅದು ಪವಿತ್ರ ಗೌಡಗಾಗಿರ್ಬೋದು. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸಾಕಷ್ಟು ನಟಿಯರು ನಮಗೂ ಮಾಡಿದ್ದ ಅಂಥೇಳಿ ಆರೋಪವನ್ನು ಮಾಡಿದ್ರು. ಈಗ ಇನ್ಸ್ಟಾಗ್ರಾಮ್ಗೆ ಈ ಹಿಂದೆ ಸುಮಾರು 15-20 ದಿನಗಳ ಹಿಂದೆ ಪೊಲೀಸರು ಅದರ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಾರೆ ಪತ್ರದ ಮುಖಾಂತರ. ಈಗ ಇನ್ಸ್ಟಾಗ್ರಾಮ್ ಹಿಂದೆ ಬಿದ್ದಿದ್ದಾರೆ. ಈತ ಅದರ IP ಅಡ್ರೆಸ್ ವಿಚಾರಣೆ ಮಾಡ್ತಿರುವಂಥ ಸಂದರ್ಭ ತನಿಖೆ ಮಾಡುವಾಗ IP ಅಡ್ರೆಸ್ಸನ್ನು ನೋಡ್ತಾರೆ, ಎಲ್ಲೆಲ್ಲಿ ಬಳಕೆ ಆಗಿದೆ ಅಂಥೇಳಿ. ಫೇಕ್ ಅಕೌಂಟ್ ಈತ ಮಾಡಿದ್ದ, ಯಾವ ಲೊಕೇಶನ್ನಿಂದ ಈತ ಅಕೌಂಟ್ ಕ್ರಿಯೇಟ್ ಮಾಡಿದ್ದ, ಅದು ಇವನೇನಾ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಮೆಸೇಜ್ ಮಾಡಿದ್ದ, ಯಾವ ರೀತಿ ಮೆಸೇಜ್ ಮಾಡಿದ್ದ, ಏನು ಆರೋಪ ಮಾಡಿದ್ದಾರೆ ಅದೇ ರೀತಿ ಈತ ಮೆಸೇಜ್ ಮಾಡಿದ್ದಾನ, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಈ ಒಂದು ಇನ್ಸ್ಟಾಗ್ರಾಮ್ ವಿಚಾರವನ್ನು ಇಟ್ಟುಕೊಂಡು ವಿವಿಧ ವೇಗಳಲ್ಲಿ ಪ್ರಕರಣವನ್ನು ಖಾಕಿ ಈಗ ತನಿಖೆಯನ್ನು ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹತ್ವದ ಸಾಕ್ಷ್ಯವನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ನಕಲಿ ಸಿಮ್ ಬಳಸಿ ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡಿದ್ರು. ಇನ್ಸ್ಟಾಗ್ರಾಮ್ನಿಂದ ಮಾಹಿತಿ ಕಲೆ ಹಾಕ್ತಿರುವ ಪೊಲೀಸರು ಇನ್ಸ್ಟಾಗ್ರಾಮ್ ಕಂಪನಿಗೂ ಕೂಡ ಪತ್ರ ಬರೆದು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯವನ್ನು ಸಂಗ್ರಹಿಸಲು ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ವಿರುದ್ಧ ನಟಿಯರು, ರೀಲ್ಸ್ ತಾರಿಯರು ಆರೋಪವನ್ನು ಮಾಡಿದರು. ನಮಗೂ ಮೆಸೇಜ್ ಮಾಡಿದ್ದ ಅಂತ ಆರೋಪಿಸಿದರು. ನಟಿಯರು ಈ ರೀತಿಯಾದಂಥ ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ಹಿಂದೆ ಬಿದ್ದಿದ್ದಾರೆ. ಖಾಕಿ ಈಗ ಇದಾಗಬೇಕಿತ್ತು ಆ್ಯಕ್ಚುಲಿ. ಯಾಕಂತಂದರೆ ನೋಡಿ, ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿದ್ದ ನಕಲಿ ಖಾತೆಯಿಂದ ಅಂಥೇಳಿ, ಅದು ಪವಿತ್ರ ಗೌಡಗಾಗಿರ್ಬೋದು. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸಾಕಷ್ಟು ನಟಿಯರು ನಮಗೂ ಮಾಡಿದ್ದ ಅಂಥೇಳಿ ಆರೋಪವನ್ನು ಮಾಡಿದ್ರು. ಈಗ ಇನ್ಸ್ಟಾಗ್ರಾಮ್ಗೆ ಈ ಹಿಂದೆ ಸುಮಾರು 15-20 ದಿನಗಳ ಹಿಂದೆ ಪೊಲೀಸರು ಅದರ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಾರೆ ಪತ್ರದ ಮುಖಾಂತರ. ಈಗ ಇನ್ಸ್ಟಾಗ್ರಾಮ್ ಹಿಂದೆ ಬಿದ್ದಿದ್ದಾರೆ. ಈತ ಅದರ IP ಅಡ್ರೆಸ್ ವಿಚಾರಣೆ ಮಾಡ್ತಿರುವಂಥ ಸಂದರ್ಭ ತನಿಖೆ ಮಾಡುವಾಗ IP ಅಡ್ರೆಸ್ಸನ್ನು ನೋಡ್ತಾರೆ, ಎಲ್ಲೆಲ್ಲಿ ಬಳಕೆ ಆಗಿದೆ ಅಂಥೇಳಿ. ಫೇಕ್ ಅಕೌಂಟ್ ಈತ ಮಾಡಿದ್ದ, ಯಾವ ಲೊಕೇಶನ್ನಿಂದ ಈತ ಅಕೌಂಟ್ ಕ್ರಿಯೇಟ್ ಮಾಡಿದ್ದ, ಅದು ಇವನೇನಾ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಮೆಸೇಜ್ ಮಾಡಿದ್ದ, ಯಾವ ರೀತಿ ಮೆಸೇಜ್ ಮಾಡಿದ್ದ, ಏನು ಆರೋಪ ಮಾಡಿದ್ದಾರೆ ಅದೇ ರೀತಿ ಈತ ಮೆಸೇಜ್ ಮಾಡಿದ್ದಾನ, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಈ ಒಂದು ಇನ್ಸ್ಟಾಗ್ರಾಮ್ ವಿಚಾರವನ್ನು ಇಟ್ಟುಕೊಂಡು ವಿವಿಧ
ವೇಗಳಲ್ಲಿ ಪ್ರಕರಣವನ್ನು ಕಾಕಿ ಈಗ ತನಿಖೆಯನ್ನು ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.